ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋ ನಿಮ್ಗಳಿಗೆ ಗೊತ್ತಾಗಿರ್ತದೆ. ಬಿ ಎಸ್ ನರ್ಸಿಂಗ್ ಟಾಪ್ ಪ್ರೈವೇಟ್ ಕಾಲೇಜಸ್ ಇನ್ ಕರ್ನಾಟಕದಂದು. ಓಕೆ, ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅಂತಂದರೆ, ನಿಮಗೆ ನಾನು ಬೇಕಿದ್ರೆ ಒಂದು ಪೇಜ್ ತೋರಿಸ್ತೀನಿ. ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಹೋಗ್ಬಿಟ್ಟು ಬಿ ಎಸ್ ನರ್ಸಿಂಗ್ RGHS ಅಂತ ಕ್ಲಿಕ್ ಮಾಡಿ. ಈಗ ಸದ್ಯಕ್ಕೆ 36,000 ಒಂದು ಫಾಲೋವರ್ಸ್ ಇರುವಂಥ ಅಕೌಂಟು. ಓಕೆ, ಅದು ನಾವೇ ಯೂಸ್ ಮಾಡೋದು. ಓಕೆ, ಅದಕ್ಕೆ ಅಡ್ಮಿನ್ ಇರೋದು ನಾವೇ. ಏನು ಕೇಳ್ತಿದ್ದೀನಿ ಅಂತಂದರೆ, ಬಿ ಎಸ್ ನರ್ಸಿಂಗ್ RGHS ಅಂತ ಏನಿದೆ 36,000 ಜನದಲ್ಲಿ ನಾನು ಸ್ಟೋರಿ ಹಾಕಿದ್ದೆ. ಮೀನ್ಸ್ ಏನಂತಂದರೆ, ನಿಮಗೆ ಗೊತ್ತಿರುವ ಹಾಗೆ ಅಂದರೆ ಟಾಪ್ ಬೆಸ್ಟ್ ಪ್ರೈವೇಟ್ ಕಾಲೇಜಸ್ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಕೆಲವೊಂದಿಷ್ಟು ಹುಡುಗರು ಎಷ್ಟೊಂದು ರೆಸ್ಪಾನ್ಸ್ ಮಾಡಿದರೆ, ಓಕೆ, ಭಾಳಷ್ಟು ಸ್ಟೂಡೆಂಟ್ ರೆಸ್ಪಾನ್ಸ್ ಮಾಡಿದರು. ನಾನು ಅದರಲ್ಲಿ ಏನಪ್ಪ ಅಂದರೆ ಜಾಸ್ತಿ ರಿಪೀಟ್ ಪದೇ ಜಾಸ್ತಿ ಯಾರೆಲ್ಲ ಜಾಸ್ತಿ ಮಾಡಿದಾರೋ ಮೆನ್ಷನ್ನ ಆ ಕಾಲೇಜಸ್ನ ಇಲ್ಲಿ ಲಿಸ್ಟ್ ಹೊಡೆದು ತಗೊಂಡಿದ್ದೀನಿ. ನೆನ್ಪಿಟ್ಕೋಬೇಕು. ಯಾಕೆ ಈ ರೀತಿ ಮಾಡಿದ್ದೀನಿ ಅಂತಂದರೆ, ನಿಮಗೆ ಯಾವುದಾದ್ರೂ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತಿರ್ತಾರೆ ಬಿ ಎಸ್ ನರ್ಸಿಂಗ್ ಟಾಪ್ ಪ್ರೈವೇಟ್ ಕಾಲೇಜಸ್ ಯಾವ ಅಂತಂದ್ರೆ ಇದು ತೋರಿಸಿದ್ರೆ 4 ವರ್ಷದ್ದು 5 ವರ್ಷದ 6 ವರ್ಷದ ಹಿಂದಿದ್ದು ನೋಡ್ತಾ ಇರ್ತಾರೆ. ಆಗಿನಕ್ಕೂ ಈಗಿನಕ್ಕೂ ಸ್ವಲ್ಪ ಭಾಳಷ್ಟು ವೇರಿಯೇಷನ್ ಆಗಿರ್ತದೆ. ಸೊ ಹಂಗಾಗಿ ಸದ್ಯಕ್ಕೆ ನನಗೂ ಕೂಡ ಕೆಲವೊಂದಿಷ್ಟು ಗೊತ್ತಿರುವ ಹಾಗೆ ಇವು ಕೂಡ ಇದ್ದಾವೆ. ಓಕೆ, ನನಗೆ ಇದರಲ್ಲಷ್ಟು ಎಲ್ಲರೂ ಕೂಡ ಗೊತ್ತಿಲ್ಲ ಅಂತಲ್ಲ, ಆಲ್ಮೋಸ್ಟ್ ನನಗೂ ಕೂಡ ಗೊತ್ತಿರೋವೆ ಇವು. ಬಟ್ ಟಾಪ್ ಪ್ರೈವೇಟ್ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ತದೆ. ಸೊ ಹಂಗಾಗಿ ಈಗ ನಿಮಗೆ ಮುಂದೆ ಬರುವಂಥ ಕೆಲವೊಂದಿಷ್ಟು ನಿಮಿಷಗಳ ಕಾಲ ಅಂದರೆ 40 ಪ್ರೈವೇಟ್ ಬೆಸ್ಟ್ ಕಾಲೇಜಸ್ನ ಕೊಟ್ಟಿದ್ದೀನಿ. ಯಾಕಂದರೆ ಸುಮಾರು 600 ಕಾಲೇಜಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವ ಸಿಕ್ಕರೆ, 30 ಗೌರ್ಮೆಂಟ್ ಸಿಕ್ಕರೆ, ರಿಮೈನಿಂಗ್ ಎಲ್ಲನೂ ಕೂಡ ಪ್ರೈವೇಟ್ ಕಾಲೇಜಸ್ಸು. ಆಲ್ಮೋಸ್ಟ್ ಪ್ರೈವೇಟ್ ಕಾಲೇಜಸ್ ಎಲ್ಲರೂ ಕೂಡ ಸಿಗ್ತಾ ಇರ್ತವೆ. ಸೊ ಹಂಗಾಗಿ ಪ್ರೈವೇಟಲ್ಲಿ ಟಾಪ್ ಕಾಲೇಜಸ್ ನಾನು ಹೇಳ್ತಿದ್ದೀನಿ ನೋಡಿ, ನಿಮಗೆ ನಿಯರೆಸ್ಟ್ ಇರೋವಂಥದ್ದು ಆ ರೀತಿ ರೆಡಿ ಮಾಡಿಲ್ಲ. ಅಂದರೆ ಚೆನ್ನಾಗಿರುವಂಥದ್ದು ಹಾಸ್ಪಿಟಲ್ ಫೆಸಿಲಿಟಿ ಕೂಡ ಚೆನ್ನಾಗಿರುವಂತಹ ಕಾಲೇಜಸ್ನ ಮಾತ್ರ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇದು ಒಂದು ನೆನ್ಪಿಡುವರೆ. ಓಕೆ, ಈಗ ಒಂದೊಂದಾಗಿ ನೋಡ್ಕೊತ ಹೋಗ್ತೀನಿ. ಒಂದೇದು ಗೊತ್ತಿರುವಾಗೆ ವಿತ್ ಏನಂತಂದರೆ, ಈ ಒಂದು PDF ಬೇಕಿತ್ತಂದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಇದನ್ನಂತ ಫ್ರೀಯಾಗಿ ನಿಮಗೆ ನಮ್ಮ ಒಂದು ವೆಬ್ಸೈಟಲ್ಲಿ ಹೋಸ್ಟ್ ಮಾಡೋಕ್ಕಂತೂ ಬರೋಲ್ಲ. ಹೋಗ್ಬಿಟ್ಟು ಇನ್ ಕೇಸ್ ಅಂದರೆ ಈಗ ಬಿಟ್ಟು ಈ ಒಂದು ವಿಡಿಯೋನ ಏನಂತಂದ್ರೆ ಕೆಲವೊಂದಿಷ್ಟು ತಿಂಗಳಗಟ್ಟಲೆ ವರ್ಷ ಬಿಟ್ಟು ನೋಡ್ತಾ ಇರ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕ್ ಇರ್ತದೆ. ಕೇವಲ ₹1 ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ನಮ್ಮ ಒಂದು ವೆಬ್ಸೈಟಲ್ಲಿ ಫ್ರೀಯಾಗಿ ಹೋಸ್ಟ್ ಮಾಡೋಕ್ಕೆ ಬರೋಲ್ಲ. ಅದೊಂದು ನೆನ್ಪಿಡಬೇಕು. ಫ್ರೀಯಾಗಿ ಅಂದರೆ ಹೋಸ್ಟ್ ಮಾಡೋಕ್ಕೆ ಬರಲ್ಲ. ₹1 ಇಟ್ಟಿದ್ದೀನಿ. ಕೇವಲ ₹1 ಹೋಗ್ಬಿಟ್ಟು ಅಂದರೆ PDF ಸಿಗ್ತದೆ. ಇಲ್ಲ ಬರ್ಕೊತೀನಿ ಅಂತಂದರೆ ಹೇಳ್ತಾ ಹೋಗ್ತೀನಿ, ಬರ್ಕೊತ ಹೋಗ್ರಿ. ವಿತ್ ಕೋಡ್ ಬರ್ತಿದ್ದೀನಿ, ಕೋಡು ಕೂಡ ಬರ್ಕೋರಿ. ಯಾಕಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಒಂದೇದು MS ರಾಮಯ್ಯ, ನೆಕ್ಸ್ಟ್ ಲಿಟಲ್ ಫ್ಲವರ್ ಕಾಲೇಜ್ ಆಫ್ ನರ್ಸಿಂಗ್, ನೆಕ್ಸ್ಟ್ ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ನರ್ಸಿಂಗ್, ನೆಕ್ಸ್ಟ್ ಫಾದರ್ ಮುಲ್ಲರ್ಸ್ ಕಾಲೇಜ್ ಆ್ಯಂಡ್ ಬಾಪೂಜಿ ಕಾಲೇಜ್ ಆ್ಯಂಡ್ ನವೋದಯ ಕಾಲೇಜ್ ರಾಯಚೂರು. ಮೇಲ್ಗಡೆದೆಲ್ಲನೂ ಕೂಡ ಬೆಂಗಳೂರು, ಬಟ್ ಬಾಪೂಜಿ ಇರೋದು ದಾವಣಗೆರೆ, ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ನವೋದಯ ಕಾಲೇಜ್ ರಾಯಚೂರು, ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ಆ್ಯಂಡ್ JSS ಕಾಲೇಜ್ ನಿಮಗೆ ಗೊತ್ತಿರೋ ಮೈಸೂರು, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ಅದು ಕೂಡ, ಆ್ಯಂಡ್ BLDS ನಿಮಗೆ ಗೊತ್ತಿರುವಾಗೆ ಬಿಜಾಪುರದ್ದು. ಅದಾದ ತಕ್ಷಣ ಅದರಂಗೆ ನೆಕ್ಸ್ಟ್ ನೋಡಿದ್ರೆ ಓಕೆ ಹರ್ಷ ಕಾಲೇಜ್ ಆಫ್ ನರ್ಸಿಂಗ್ ಅದು ಕೂಡ ಬೆಂಗಳೂರು. ನೆಕ್ಸ್ಟು ST ಜಾನ್ಸ್ ಕಾಲೇಜ್, ಓಕೆ, ಅದು ಕೂಡ ಬೆಂಗಳೂರೇ. ಆ್ಯಂಡ್ AECS ಮಾರುತಿ ಕಾಲೇಜ್ ಬೆಂಗಳೂರು ಅದು ಕೂಡ. ನೆಕ್ಸ್ಟು ಗೊತ್ತಿರುವಾಗೆ ಓಕೆ ಗ್ರೌಂಡ್ ಕಾಲೇಜ್ ಆಫ್ ನರ್ಸಿಂಗ್, ಗ್ರ್ಯಾಂಡ್ ಕಾಲೇಜ್ ಆಫ್ ನರ್ಸಿಂಗ್, ಓಕೆ, ಬೀದರಲ್ಲಿದ್ದು ಇರೋದು. ನೆಕ್ಸ್ಟು ಕೃಪಾನಿಧಿ ಕಾಲೇಜ್ ಆಫ್ ನರ್ಸಿಂಗ್ ಅದು ಕೂಡ G1 to 8, ಓಕೆ, ಕೋಡ್ ನಂಬರ್ ನೆನಪು ಹೋಗಬೇಕು, ಅದೇ ಮೇನು. ಶ್ರೀದೇವಿ ಕಾಲೇಜ್ ಆಫ್ ನರ್ಸಿಂಗ್ ಮಂಗಳೂರು. ನೆಕ್ಸ್ಟು ಕುಸುಮಾ ಕಾಲೇಜ್ ಆಫ್ ನರ್ಸಿಂಗ್ ಹುಬ್ಬಳ್ಳಿ, ಆ್ಯಂಡ್ ಧನ್ವಂತರಿ ಕಾಲೇಜ್ ಆಫ್ ಬೆಂಗಳೂರು, ಆ್ಯಂಡ್ ಕುಮುದಾ ಕಾಲೇಜ್ ಆಫ್ ನರ್ಸಿಂಗ್, ಓಕೆ, ಕುಮುದಾ ಕಾಲೇಜ್ ಆಫ್ ನರ್ಸಿಂಗ್ ಅದು ಕೂಡ ದಾವಣಗೆರೆ. ನೆಕ್ಸ್ಟ್ ಆದ ತಕ್ಷಣ ಮಸೂದ್ ಕಾಲೇಜ್ ಆಫ್ ನರ್ಸಿಂಗ್ ಅದು ಕೂಡ ಮಂಗಳೂರದು. ಓಕೆ, ನೆಕ್ಸ್ಟ್ DIAN ಅಂತಂದರೆ ಡಯಾನಾ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಓಕೆ, SJB ಕಾಲೇಜ್ ಆಫ್ ಬೆಂಗಳೂರು ಅದು ಕೂಡ. ನೆಕ್ಸ್ಟು ಶ್ರೀ ಸಿದ್ಧಗಂಗಾ ಗೊತ್ತಿರುವಾಗೆ ತುಮಕೂರು. ನೆಕ್ಸ್ಟ್ ಕೆಂಪೇಗೌಡ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ನೆಕ್ಸ್ಟ್ ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ G1 to 2 ಬೆಂಗಳೂರು, ಆ್ಯಂಡ್ RV ಕಾಲೇಜ್ ಆಫ್ ನರ್ಸಿಂಗ್ ಅದು ಕೂಡ ಬೆಂಗಳೂರು. ನೆಕ್ಸ್ಟ್ ಇಂಡೋಗ್ರೋವ್ ಕಾಲೇಜ್ ಆಫ್ ನರ್ಸಿಂಗ್ G230 ಇದೆ ನೋಡ್ಕೊರಿ. ಆ್ಯಂಡ್ DR ಅಂದರೆ ಡಾಕ್ಟರ್ ಜಾನ್ಸ್ ಕಾಲೇಜ್ ಬೆಂಗಳೂರು. ನೆಕ್ಸ್ಟು ಓಕೆ ಆ್ಯಕ್ಚುಲಿ ಶ್ರೀನಿವಾಸ್ ಕಾಲೇಜ್ ಆಫ್ ಮಂಗಳೂರು ಅದು. ನೆಕ್ಸ್ಟ್ ಅದರ SJM ಕಾಲೇಜ್ ಆಫ್ ಚಿತ್ರದುರ್ಗ, ಓಕೆ, G1104. ಓಕೆ, ನೆಕ್ಸ್ಟ್ ನಂದಿನಿ ಕಾಲೇಜ್ ಆಫ್ ರಾಯಚೂರು ಅದು ಕೂಡ. ಆ್ಯಂಡ್ ಆಗ ನೋಡ್ದಂಗೆ ಅದು ಬೇರೆ, ಇದು T ಜಾನ್ಸ್, ಓಕೆ, ಅದು ಆ ಜಾನ್ಸ್ ಬೇರೆ ಈ ಜಾನ್ ಬೇರೆ, ಕನ್ಫ್ಯೂಸ್ ಹಾಕೋಬೇಡ್ರಿ. ಯಾಕಂದ್ರೆ ಜಾನ್ಸ್ ಕಾಲೇಜಸ್ಗಳು ಭಾಳ ಬರ್ತವೆ ಬೆಂಗಳೂರು. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜ್ ಬೆಂಗಳೂರು, ಆ್ಯಂಡ್ ಸನ್ರೈಸ್ ಕಾಲೇಜ್ ಆಫ್ ನರ್ಸಿಂಗ್ ಬೀದರ್. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ಸ್ಪರ್ಶ ಕಾಲೇಜ್ ಆಫ್ ಬೆಂಗಳೂರು, ಆ್ಯಂಡ್ CNK ಕಾಲೇಜ್ ಆಫ್ ಬೆಂಗಳೂರು. ನೆಕ್ಸ್ಟ್ ಮಹಾಗಣಪತಿ ಕಾಲೇಜ್ ಆಫ್ ಧಾರವಾಡ. ನೆಕ್ಸ್ಟ್ KLE ಕಾಲೇಜ್ ಆಫ್ ಹುಬ್ಬಳ್ಳಿ. ಓಕೆ, ಶ್ರೇಯ ಕಾಲೇಜ್ ಆಫ್ ಧಾರವಾಡ. ಆ್ಯಂಡ್ ಎನಪೋಯ ಇದು ಡೀಮ್ಡ್ ಯೂನಿವರ್ಸಿಟಿ ಬರ್ತದೆ. ಅಂದರೆ ಮೀನ್ಸ್ ಏನಪ್ಪ ಅಂದರೆ, ಇದು ಎನಪೋಯದು ನಿಮ್ಮ ನಿಮಗೆ KEದಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತಂದರೆ ಒಳ್ಳೆ ಕಾಲೇಜ್. ಯಾಕಂದರೆ 1000 ಬೆಡ್ ಇರುವಂಥ ಹಾಸ್ಪಿಟಲ್ಲು ನಿಮ್ಗೆ ಗೊತ್ತಿದೆ. ನಿಮಗೆ ನೋಡಿ ಎನಪೋಯ ಹಾಸ್ಪಿಟಲ್ ಕೇಸ್ ಮ್ಯಾನೇಜ್ಮೆಂಟ್ ಸಿಕ್ಕರೂ ಕೂಡ ಬೆಟರ್ ಕಾಲೇಜು ನೋಡ್ಕೊರಿ. ಆ್ಯಂಡ್ ECR ಕಾಲೇಜ್ ಉಡುಪಿ, ಆ್ಯಂಡ್ RVS ಮಂಡ್ಯ ಕಾಲೇಜ್. ನೆಕ್ಸ್ಟ್ ಬ್ಲೂಸಮ್ ಕಾಲೇಜ್ ಆಫ್ ಬೆಂಗಳೂರು, ಆ್ಯಂಡ್ ವಿಮೋಚನಾ ಕಾಲೇಜ್ ಆಫ್ ನರ್ಸಿಂಗ್, ಆ್ಯಂಡ್ ಅಶೋಕ ಕಾಲೇಜ್,
ಆ್ಯಂಡ್ ಬೆಥಲ್ ಕಾಲೇಜ್ ಬೆಂಗಳೂರು. ಓಕೆ, ಭಾಳಷ್ಟು ಕಾಲೇಜು ಬೆಂಗಳೂರಲ್ಲೇ ಇದ್ದಾವೆ. ಯಾಕಂತಂದರೆ ಸ್ವಲ್ಪ ಪ್ರೈವೇಟ್ ಕಾಲೇಜ್ ಅಂತಾರೆ ಚೆನ್ನಾಗಿರೋದೆ ಬೆಂಗಳೂರಲ್ಲಿ. ಸೊ ಹಂಗಾಗಿ ಪ್ರೈವೇಟ್ ಎಲ್ಲನೂ ಕೂಡ ಬೆಂಗಳೂರಲ್ಲೇ ಜಾಸ್ತಿ ಸಿಗ್ತಾ ಹೋಗ್ತವೆ, ಹಂಗಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಗೊತ್ತಿರುವ ಹಾಗೆ ಯಾವುದಾದ್ರೂ ಚೆನ್ನಾಗಿದ್ದರೆ ಅಂದರೆ ನಿಮ್ಮ ಸೀನಿಯರ್ಸ್ ಕೇಳಿ ತೊಗೊಂಡಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅವು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಬಟ್ ಇದು ಏನಪ್ಪ ಅಂದರೆ ಹುಡುಗರು ಸುಮಾರು ಏನಂತಂದ್ರೆ 700 ಮೆನ್ಷನ್ ಮಾಡಿದ್ರು. ಅದರಲ್ಲಿ ಭಾಳಷ್ಟು ರಿಪೀಟ್ ಆಗಿರ್ತಾವೆ. ಅಂದರೆ 700 ಕಾಲೇಜಲ್ಲ, 700 ಕಾಲೇಜನ್ನ ಸಜೆಸ್ಟ್ ಮಾಡಿದರೆ ಈಗ ಒಂದೇ ಕಾಲೇಜ್ನ ಮೇ ಬಿ ಒಂದು 20 ಜನ ಕೂಡ ಸಜೆಸ್ಟ್ ಮಾಡಿರ್ಬೋದಲ್ವ. ಸೊ ಹಂಗೆ ಅಂದರೆ ಜಾಸ್ತಿ ಯಾರು ಸಜೆಸ್ಟ್ ಮಾಡಿರ್ತಾರೋ ಆ ಕಾಲೇಜಸ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಅಲ್ಲಿರ್ತಕ್ಕಂಥ ಹುಡುಗರು ಎಲ್ಲರೂ ಕೂಡ ನರ್ಸಿಂಗ್ ಸ್ಟೂಡೆಂಟ್ಸೇ. ಓಕೆ, ಅಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ನರ್ಸಿಂಗ್ ಸ್ಟೂಡೆಂಟ್ ಅಲ್ಲಿರೋರು ಆ ಒಂದು ಸ್ಟೂಡೆಂಟ್ ಭಾಳ ಯಾರು ರೆಫರ್ ಮಾಡಿದಾರೋ ಆ ಕಾಲೇಜ್ ಮಾತ್ರ ಇಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಇದೊಂದು ಕ್ಲಿಯರ್ ಮೈಂಡಲ್ಲಿರ್ರಿ. ಓಕೆ, ಸೊ ನನ್ನ ಪ್ರಕಾರ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ಸ್ಟಾರ್ಟಿಂಗ್ ಎಲ್ಲನೂ ಕೂಡ ಇದಾವೆ ನೋಡಿ, ಹೇಳ್ದಂಗೆ MS ರಮಯ್ಯ, ಲಿಟಲ್ ಪ್ರೋ ಇವೆಲ್ಲನೂ ಕೂಡ ಫಾದರ್ ಮುಲ್ಲರ್ಸು, ಬಾಪೂಜಿ, ಈಗ ನವೋದಯ, ರಾಯಚೂರು ಆಗಿರ್ಬೋದು, ಆಳ್ವಾಸ್, ಈಸ್ಟ್ ವೆಸ್ಟ್, BEd ಎಲ್ಲನೂ ಕೂಡ ಓಕೆ ಟಾಪ್ ಪ್ರೈವೇಟ್ ಕಾಲೇಜಸ್ಸೇ ಇವು ಕೂಡ. ನನಗೂ ಕೂಡ ಯಾಕಂದ್ರೆ ಎಲ್ಲ ಗೊತ್ತಿದ್ದಾವೆ. ಯಾಕಂದರೆ ನಾನು ಕೂಡ ಈಗ 4ನೇ ವರ್ಷ ಫೈನಲ್ ಇಯರ್ ಸ್ಟೂಡೆಂಟು. ನಮಗೂ ಕೂಡ ಯಾಕಂದರೆ ಇಲ್ಲೇ ಇರ್ತೀನಿ, ಅದರ ಯಾವಾಗಲೂ ಕೂಡ ಇದ್ರ ಬಗ್ಗೆ ನೋಡ್ತಾ ಇರ್ತೀನಿ ಅಂದಾಗ ನನಗೂ ಕೂಡ ಗೊತ್ತಾ ಇರ್ತದೆ. ನೋಡ್ಕರಿ, ಇವೆಲ್ಲನೂ ಕೂಡ ನಿಮ್ಗೆ ಆಪ್ಷನಿಟಿಗೆ ಮುಂದೆ ಹೆಲ್ಪ್ಫುಲ್ ಆಗ್ತದೆ. ಸ್ಟಡಿ ಪ್ರೈವೇಟಲ್ಲಿ ಮಾಡಿದೆ ಅಂದರೆ ಇಂಥಲ್ಲಿ ಕಲಿಬೇಕು ನನ್ನ ಪ್ರಕಾರ. ಯಾಕಂದರೆ ನೀವು ಯಾವುದ್ಯಾವುದೋ ಕಲ್ಕೊಂಡ್ಬಿಟ್ರೆ ಅಂದರೆ ನಿಮಗೆ ಮುಂದೆ ಏನಂತಂದರೆ ಆಪರ್ಚುನಿಟೀಸ್ ಸಿಗೋಲ್ಲ ಅಂತಲ್ಲ, ಸಿಗ್ತವೆ, ಬಟ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗೋಲ್ಲ, ಸ್ಕಿಲ್ಸು ಸ್ವಲ್ಪ ಕಡಿಮೆ ಸಿಗ್ತವೆ. ಇಲ್ಲಿ ಕಲ್ತವ್ರು ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಟ್ ರ್ಯಾಂಕ್ ಸ್ವಲ್ಪ ದೂರ ಹೋದ್ರಿಗೆ ಸಿಗಬೇಕಂತೇನಿಲ್ಲ, ಸ್ವಲ್ಪ ಒಂದು ರೇಂಜಿಗೆ ಇದ್ದವ್ರಿಗೆ ಮಾತ್ರ ಸಿಗ್ತದೆ. ಸೊ ಟ್ರೈ ಮಾಡಿ. ಓಕೆ, ಬೆಟರ್ ಈ ಒಂದು PDF ಹೇಳ್ದಂಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೂ ಅಂತೂ ಆರಾಮ್ ಕಳಿಸ್ತೇನೆ. ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಅಲ್ಲಿ ಬೇಕಾದರೆ ಡೋ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.